ನಮ್ಮ ಸಂಘದವ್ರು ಅದಾರಪ್ಪ. ಹೆಂಗಾಯ್ತು ಕೊಡ್ಲಿ? ಸೇಮ್ ನನ್ನಂಗಾಯ್ತೇವ. ಆ ಮಗ ಹನುಮ ನಮ್ಮ ಮನೆ ಮುಂದೆ ಆ ಕಡೆ ಈ ಕಡೆ ತಿರುಗಾಡಕತ್ತನ್ರಿ. ಭಾಳ ಮಾಡಿ ನಾನು ಹೆಣ್ತಿನ ಬರಾಕ್ ಹೇಳಿರ್ಬೇಕು ಆ ಮಗ. ಇವತ್ತು ಆ ಮಗ ಒಂದ ಮನೆ ಕಾಲಿಲ್ರಿ. ನಾನು ಮನೆ ಮಾಡಿಗೆ ಮೇಲೆ ಹತ್ತು ಕುಂತಿರ್ತೀನಿ. ಆ ಒಂದ ಮನೆ ಒಳಗೆ ಕಾಲಿಟ್ಟ ಅಲ್ಲಿಂತ ಸೀದಾ ಜಿಗಿತೀನಿ ಹಿಡಿತೀನಿ ಜಿಗಿತೀನಿ ಹಿಡಿತೀನಿ ಕಡಿತೀನಿ ಜಿಗಿತೀನಿ ಹಿಡಿತೀನಿ ಕಡಿತೀನಿ ಜಿಗಿತೀನಿ ಹಿಡಿತೀನಿ. ನನ್ನ ಗಂಡ ಹೊಲಕ್ಕೆ ಹೋಗ್ಯಾನ, ಬಾರು ಹನುಮಂತ ಒಂದು ರೀಲ್ಸ್ ಮಾಡೋನು ಅಂತ ನಾ ಕರೆದ್ರೆ ಇದು ನೋಡಿದ್ರೆ ಮೇಲೆ ಬೆಳಕಿಂಡಿ ಹತ್ತಿ ಕುಂತತ್ತಲ್ಲ ಯವ್ವ. ನಾ ಏನ್ರ ಅವನ ಕೈಗೆ ಸಿಗಿಬಿದ್ನ ಜಿಗಿತೀನಿ. ಈ ಎಲ್ಲರೂ ಎಷ್ಟು ರೂಪಾಯಿ ಗೆದ್ದಿರೋ ಯಪ್ಪ, ಅದನ್ನ ಮಾಡ್ತಾರ. ಏನು ಮಾಡ್ಲಿ ನಾನು? ಮತ್ತೆ ನೋಡಬೇಡ ತಿರುಗಿ ನೀನು ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ. ನೀ ಹಿಂಗ ಹೇಳಬೇಡ ನನಗೆ, ನೀ ಹಿಂಗ ಹೇಳಿದರೆ ನನಗೆ ತಿರುಗಿ ನಾ ಹೆಂಗ ಹೇಳಲೇ ನಿನಗೆ. ನೀ ಹಿಂಗ ಹೇಳಬೇಡ ನನಗೆ, ಹಲೋ, ನೀ ಹಿಂಗ ಹೇಳಿದರೆ ನನಗೆ ತಿರುಗಿ ನಾ ಹೆಂಗ ಹೇಳಲೇ ನಿನಗೆ. ಅಲ್ಲಿಂದ ಇಲ್ಲಿವರೆಗೂ ನಿನಗಾಗಿ ನಾನು ಓಡಿ 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 ಓಡಿ. ನನಗೆ ನೋಡಿದ್ರೆ ಕೊಡ್ಲಿ ಚಿಂತೆ ಹತ್ತೈತಿ, ಇದ್ರಿಗೆ ಓಡೋದ್ರ ಚಿಂತೆ ಹತ್ತಲ್ಲ ಯವ್ವ. ಇಲ್ಲಿ ಬ್ಯಾಡ, ಮಂದಿ ಬಹಳ ಕುಂತಾರ. ಮ್ಯಾಳಿಗೆ ಮೇಲೆ ಹೋಗಿ ರೀಲ್ಸ್ ಮಾಡೋನು ಅನ್ನಕಂತಾಳು ಯವ್ವ. ಆದ್ರ ನನಗ ಹಿಂದ 2 ಕುರ ಎದ್ದು ಬಿಟ್ಟವ್ರಿ. ಇಂಥ ಟೈಮ್ದಾಗ ಕುರದ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಹೊಲ ಹೋಲಿ ಬದು ಉಳಿಲಿ, ನಾ ಮ್ಯಾಳಿಗೆ ಹತ್ತವನ ಇವತ್ತ. ಸುತ್ತಿ 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 ಬರ್ತೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ನಿನ್ನ ಜೀವ ಹೋಗುತ್ತದೆ ನನಗಾಗಿ, ನನ್ನ ಜೀವ ಹೋಗುತ್ತದೆ ನಿನಗಾಗಿ. ಸುತ್ತಿ 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 ಬರ್ತೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಸೆಕೆಂಡ್ ಟೈಮ್ ಮಿಸ್ ಆದ್ನಲ್ರಿ ಮಗ ಇವ. ಅಲ ನಿಮ್ಮವನು ಸಿದ್ದಿ ಭೋಕಾಣ ಸಿದ್ದಿ ಬಾ ಮುಂದೆ ಬಾ. ಆ ಮಗ ಹನುಮ್ಯಾ ಮನ್ಯಾಗ ಬರಬಾರ್ದು ಅಂತೇಳಿ ಹಾಡಿನ ಮುಖಾಂತರ ಹೇಳಿ ಹೊರಗೆ ಕಳಿಸ್ಬಿಟ್ಟೆಲ್ಲ ಅವನ್ನ. ಹನುಮಂತ ಬಂದಿದ್ನ ಎಲ್ಲದನ್ರಿ ಹನುಮಂತ? ಈ ಹನುಮಂತ ಇವಣ್ಣ ಏನು ಹನುಮಂತ? ಇವ ಹನುಮಲ್ಲಿ ಇವ. ನೀ ಹಿಂಗ್ ಉಲ್ಟಾ ಹೊಡಿತಿ ಅಂತೇಳಿ ಇಷ್ಟೊತ್ತನ ನೀವು ಆಡಿದ ಮಾತುಗಳನ್ನ ರೆಕಾರ್ಡಿಂಗ್ ಮಾಡ್ಕೊಂಡಿನಿ. ರೆಕಾರ್ಡಿಂಗ್ ಮಾತಲ್ಲದ ಹಾ ಹಾಡ, ಅರ್ಥಗರ್ಭಿತವಾದಂತ ಹಾಡದ. ಪಂಚರಿಗೆ ಬರಕ್ ಹೇಳಿನಿ. ಈ ಅರ್ಥಗರ್ಭಿತವಾದ ಹಾಡನ್ನ ಅವ್ರ ಮುಂದೆ ಹೇಳು. ನನಗೆ ಸರಿ ಅನಿಸ್ತು ಸುಮ್ ಬಿಡ್ತೀನಿ. ನನಗೇನ್ರ ಸರಿ ಅನಿಸ್ಲಿಲ್ಲ ಇವತ್ತು ನಿನಗೆ ಸಣ್ಣಗೆ ಕೈಮಾ ಮಾಡಿ ಇಲ್ಲೇ ಅವನೊಂದು ನಾಯಿನರಿಗಳಿಗೆ ಹಾಕ್ಬಿಡು. ಹೌದನ? ಕರಸೋ ನಿನ್ನ ಕಡೆ ಪಂಚರ್ನ, ನನ್ನ ಕಡೆ ಪಂಚರು ಎದರ ಕುಂತಾರ. ಹಾಡಿನ ಅರ್ಥ ಹೇಳ್ತೀನಿ ನಾನು. ಅದೇನು ತೀರ್ಮಾನ ಕೊಡ್ತಾರೋ ಕೊಡ್ಲಿ. ಏನ್ರಿ ನನ್ನ ಹಾಡಿಗೆ ನೀವೆಲ್ಲ ತೀರ್ಮಾನ ಕೊಡ್ತೀರಿಲ್ಲ? ನೋಡಲ್ಲ ಹೆಂಗೈತಿ ನಮ್ಮ ಜನ ಬೆಂಬಲ. ಆಗೈತೆ? ಓ ಪಂಚರ ಪಟ್ನ ಬರ್ರಿ. ಹಂಗ ಬರ್ಬೇಕಾದ್ರ ಹನುಮನ್ನು ಹೇಳ್ಕೊಂಬರ್ರಿ ಈ ಕಡೆ. ಯಾಕೆ ಅವ ಯಾಕೆ ಬೇಕಿಲ್ಲಿ? ನನ್ನ ಹಾಡಿನ ಅರ್ಥ ಅವ ಹೇಳ್ತಾನ. ಆ ಹಾಡಿನಾಗ ಒಂದು ಪಾತ್ರ ಐತಿ. ಪಾತ್ರ
ಹೌದನ ಕರಿ ಹಂಗಾರ ಯಾರು ಬ್ಯಾಡ ಅಂತಾರೆ ಕಮಾನ್ ಮಿಸ್ ಪಂಚ. ಈ ಕೈ ಕರ್ನಾಟಕದ ಆಸ್ತಿ, ಮತ್ತ ಈ ಕೈ ನಿಮ್ಮ ಮೌನ ಆಸ್ತಿ. ಓ ಮೈ ಗಾಡ್, ನಮ್ಮವ್ ಇಲ್ಲೇ ಅದಾಳು. ನೋಡದ ನಿಮ್ಮಲ್ಲಿ ಬಜ್ಜಿ ಬಿಡಕತ್ತೇಳಿ ಕುತ್ಕೊಂಡು. ಮಚ್ಚ ಬಾಯ್ ಹೇಳಿ, ನಿಮ್ಮ ಆರೋಪ ಪ್ರತ್ಯಾರೋಪ ಏನಂತ ಹೇಳಿ. ಹೇಳ್ತೀನಿ ನೋಡ್ರಿ, ಈಕೇನದಾಳಲ್ಲ ಈಕೆ ನನ್ನ ಹೆಂಡತಿ. ಸ್ವಲ್ಪ ಸರಿ. ಇವಳು ನನ್ನ ಹೆಂಡತಿ. ನಿನ್ನ ಮುದೋಡಿ ಅಲ್ಲ ಮುದೋಡಿ ಮೊಸಡಿ ನೋಡ್ಕೊಂಡೇನೆ ಎಮ್ಮೆ ಒದರ್ದಂಗ ಒದರ್ತಾನೆ ಹೇ ಅಂತ ಹೇಳಿ. ನೀ ಏನಿಲ್ಲ ಪಂಚಾಯತಿ ಹೇಳಕ್ ಬಂದಿ ಏನೋ ಕಾಲ ತೊಗೊಂಡು ತಲೆಗೆ ಹೆಟ್ಸ್ಕೊಂಡು ಹೋಗಾಕ ಬಂದಿ ನೀನು. ಶಾಂತಿ ಶಾಂತಿ. ಎಲ್ಲದಾಳಕಿ ನಾನು 3ನೇ ಸ್ಟೆಪ್ನೇ ಅದು. ಚಂದ ಎಂತಿ ನೋಡಪ್ಪ 3ನೇ ಸ್ಟೆಪ್ನಿ. ನೀ ಪಂಚಾಯತಿ ಹೇಳಕ್ ಬಂದಿಯಲ್ಲ ಮತ್ತೆ ಸಮಾಧಾನಮ್ಮ ಸಮಾಧಾನ. ಹಾ. ಏನ್ ತಪ್ಪು ಮಾತಾಡ್ದಮ್ಮ? ಈ ಹುಚ್ಚು ನನ್ನ ಮಗನಿಗೆ ಊರಾಗ ಯಾರು ಕನ್ಯಾನೇ ಕೊಟ್ಟಿರ್ಲಿಲ್ಲ. ಆಗ ಕನ್ಯಾ ನೋಡಿದ್ ಯಾರು? ಹುಚ್ಚು ನನ್ನ ಮಗ. ಹುಚ್ಚು ನನ್ನ ಮಗ. ಮುಂದೆ ನಿಂತು ಮದುವೆ ಮಾಡಿದ್ದು ಯಾರು? ಹುಚ್ಚು ನನ್ನ ಮಗನ. ಹುಚ್ಚು ನನ್ನ ಮಗ ರೀ. ಮುಂದೆ ಕುತ್ಕೊಂಡು ಹೊರ ತುಂಬ ಊಟ ಮಾಡಿ 11 ರೂಪಾಯಿ ಆಯರ್ ಮಾಡಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ ಪುಣ್ಯಾತ್ಮ ಯಾರು? ಹುಚ್ಚಿರಲ್ಲ ಮಗ. ದೇವ್ರ ಹೀಗಿರುವಾಗ ಹೊಸ್ತಾಗಿ ಇವಳನ್ನು ಹೆಂಡತಿ ಅಂತ ಪರಿಚಯ ಮಾಡಿಕೊಡ್ತಾನೆ. ನೀನು ಹೇಳಮ್ಮ. ಏ ಗೊತ್ತಾಕತ್ತಿಲ್ಲಲೇ ಹುಚ್ಚು ನನ್ನ ಮಗನ. ಹಂಗಲ್ರಿ, ಈಕೇನದಾಳಲ್ಲ ಈಕೆ ನನ್ನ ಹೆಂಡತಿ. ಇಲ್ಲ ಅಲ್ಲೇನದಲ್ಲ ಅವನವನ ಹರಪನಹಳ್ಳಿ ಹನುಮೆ, ಅವ ಈಕಿ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡನ್ರಿ. ಏನ್ ಮಾತಾಡಕತ್ತೀರಿ ಗೊತ್ತಾಗಿಲ್ಲ. ನಾನು ಆಕಿ ಕಾಸ ರೀಲ್ಸ್ ಮೇಟ್. ಇದೇನ್ಲೇ ಇದು ಕ್ಲಾಸ್ಮೇಟ್ ಕೇಳಿವಿ, ರೂಮೇಟ್ ಕೇಳಿವಿ, ಇದೇನಿದು ರೀಲ್ಸ್ ಮೇಟ್? ರೂಮ್ ದಾಗ ಕ್ಲೋಸ್ ಆಗಿರ್ತಾರ ರೂಮ್ ಮೇಟ್. ನಾವಿಬ್ರು ಇನ್ಸ್ಟಾಗ್ರಾಮ್ ದಾಗ ಕ್ಲೋಸ್ ಆಗಿವಿ, ಅದಕ್ಕೆ ರೀಲ್ಸ್ ಮೇಟ್. ಕಣ್ಣಾರೆ ಕಂಡ ನನ್ನ ಕಣ್ಣಾಗ ಮಣ್ಣು ಹಾಕಾಕ ಬರ್ತೀಯನ್ಲೇ ಯು ವಿಕ್ಸ್ ಪೆಪರ್ಮೆಂಟ್. ಸದ್ದ ಈ ಕೈ ಕರ್ನಾಟಕದ ಆಸ್ತಿ. ಈ ಕೈ ನಮ್ಮವ್ವನ ಆಸ್ತಿ. ಈ ಕಾಲ್ ಮಹಾರಾಷ್ಟ್ರದ ಆಸ್ತಿ, ಆ ಕಾಲ್ ತಮಿಳ್ನಾಡು ಆಸ್ತಿ. ಇದು ಮೈಸೂರು ಆಸ್ತಿ. ನೋಡು, ಪಂಚರು ಎದುರಿಗಿರುವಾಗ ಒಬ್ರಿಗೆ ಒಬ್ರು ಕೈ ಮಾಡೋ ಅಧಿಕಾರ ಇರೋದಿಲ್ಲ. ಸೈಡ್ ಪ್ಲೀಸ್. ಯಾಕೋ ನಾವು ಪಂಚರ ಮಾತು ಮೀರಕ್ ಬರಂಗಿಲ್ಲವಿ. ಅವರು ಕೈ ಮಾಡಬೇಡ ಅಂದಾರ, ಅದಕ್ಕೆ ಕಾಲ್ ಮಾಡಿನ. ಏನ್ ತಿಳ್ಕೊಂಡೆ ನೀನು? ಮತ್ತೀಗ ನಾನು ನಿನ್ನ ಜಾಡ್ಸಿ ಹೋದ್ರೆ ಯಾಕ್ರಿ ದಣಿ? ಅವಿವೇಕಿ ತಂದು ಅಲ್ಲ. ಈ ಹನುಮಂತಗೂ ನಿನ್ನ ಹೆಂಡತಿಗೂ ಸಂಬಂಧ ಐತೆ ಅನ್ನೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಹೇಳ್ತೀನಿ ಕೇಳ್ರೆ. ಈ ಮಗ ನಮ್ಮ ಮನೆ ಮುಂದೆ ಬೆಕ್ಕ ತಿರುಗಾಡ್ದಂಗ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡಕತ್ತಿದ್ದ. ನನಗೆ ಇವನ ಮೇಲೆ ಯಾಕೋ ಸಂಶಯ ಬಂತ್ರಿ. ಅದಕ್ಕೆ ನಮ್ಮ ಮನಿ ಮಾಳಿಗೆ ಮೇಲೆ ಹತ್ಕೊಂತಿದ್ನೆ. ಅಟ್ರಾಗ ಅವ ಒಳಗೆ ಬಂದ. ಅವನ್ ನೋಡಿ ಒಂದು ಹಾಡು ಹಾಡಿದ್ರಿ. ಆ ಹಾಡು ಹಾಡ್ತೀವೇನ್ ರೆಕಾರ್ಡಿಂಗ್ ಆನ್ ಮಾಡ್ಲಿ? ಸುತ್ತಿ 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 ಬರ್ತೀರಿ ನನಗಾಗಿ, ಜ್ಞಾನಪ್ಪ ಕುಂತಾನ ನಿನಗಾಗಿ, ನಿನ್ನ ಜೀವ ಹೋಗುತ್ತದೆ ನನಗಾಗಿ, ನನ್ನ ಜೀವ ಹೋಗುತ್ತದೆ ನಿನಗಾಗಿ. ಸುತ್ತಿ 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 ಬರ್ತೀರಿ ನನಗಾಗಿ, ಜ್ಞಾನಪ್ಪ ಕುಂತಾನ ನಿನಗಾಗಿ, ಜ್ಞಾನಪ್ಪ ಕುಂತಾನ ನಿನಗಾಗಿ, ಜ್ಞಾನಪ್ಪ ಕುಂತಾನ ನಿನಗಾಗಿ. ಇದ ಹಾಡು ಹಾಡಿದಳ್ರಿ. ಮ್ಯಾಲೊಬ್ಬ ಕುಂತಾನ ನಿನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಆ ಮಂಗ್ಯಾನ ಮಗ ನಾನರಿ. ಅಯ್ಯ ಹೌದಾ? ಅದನ್ನ ಕೇಳಿದ ಕೂಡಲೇ ಈ ಮಗ್ ಏನು ಸಂಶಯ ಬಂತ ಗೊತ್ತಿಲ್ರಿ. ಅವನವನು PT ಉಷಾ ಓಡ್ದಂಗ ಓಡ್ತಾನ ಮಗ ಹಂಗೆ. ಆಕಿ ನೋಡ್ಬೇಡನ್ರಿ, ನೋಡಂಗಿಲ್ಲ. ಆಕಿನ್ ಮಾತಾಡ್ಸ್ಬೇಡನ್ರಿ, ಒಂದ್ ಅರ್ಧ ತಾಸು ಮಾತಾಡ್ಸಂಗಿಲ್ಲ. 1 ತಾಸ ಆದ್ಮೇಲೆ ಮಾತಾಡ್ಸವನ ಇವ. ಇಂತ ಅಪ್ಪ ತೋರಿಸ್ಬೇಡು ಮಾವ. ಮಾವನ ಬ್ಯಾಡ್ಲಿ. ಈ ಕೈ ಕರ್ನಾಟಕದ ಆಸ್ತಿ. ಅವನು ಬೇರೆ ಡೈಲಾಗರ ಕೊಟ್ಟಾರಿಲ್ಲೋ ಮರ್ರಿ. ಅವ ಸಾಯ ಮಠ ಈ ಡೈಲಾಗ್ ಬಿಟ್ಟು ಬೇರೆ ಡೈಲಾಗ್ ಹೇಳಂಗಿಲ್ಲ ಅವ. ಅದಕ್ಕೆ ಅದಕ್ಕ ಮಾತಿಗೆ ಹಾಡಿನ ದಾಟಿ ಕೊಟ್ಟು ಹಾಡ್ತಾಳ ನೋಡ್ರಿ. ಏನಮ್ಮ ಮಾತಿಗೆ ಹಾಡಿಗೆ ದಾಟಿ ಕೊಟ್ಟ ಹಾಡ್ತೇನಮ್ಮ? ನೋಡ್ರಿ, ನನಗ ಈ ಹುಡುಗರು ಕೂಡ ಹಾಡೋದು ರೀಲ್ಸ್ ಮಾಡೋದು ಅಂದ್ರೆ ಕೆಟ್ಟ ಹುಚ್ಚ್ರಿ. ಆದ್ರೆ ಜಾರ್ತನ ಮಾತ್ರ ನನಗೆ ಗೊತ್ತಿಲ್ಲ ರೀ. ನಾನು ಪಕ್ಕ ಗರ್ತಿ ಗಂಗವ್ರಿ. ನೋಡು ಮಾರಾಯ್ತಿ, ನೀನು ಹಾಡಿದ ನರ್ತಾಳ ನಮಗೆ ಸರಿ ಅನಿಸಿದ್ರೆ ಸುಮ್ಮನಾಗ್ತೀವಿ, ಇಲ್ಲ ಅಂದ್ರೆ ಕಾನೂನು ಕೈಯಾಗ ತಗೊಳಕ್ ಹೋಗ್ಬೇಡ. ನನಗೆ ಕಜ್ಜಿ ನೀವು ಯಾರ ಮಂಗಳೂರು ಬಸ್ಸಾರ ಹತ್ತಿಸಿ ಬರ್ರಿ.
ನಾಟಕ ಮುಗಿಲಿ ಇಲ್ಲಿಂದ ಒದ್ದು ಬಿಡ್ತೀನಿ ಸೀದಾ ಅಲ್ಲಿಗೆ ಹೋಗ್ಬೇಕು ಕೇಳ್ರಿ ಸಜತಮ್ಮ ಆ ಹಾಡಿನ ಅರ್ಥ ಹೇಳಮ್ಮ. ಅತ್ತ ಹೇಳ್ಬೇಕ್ರೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಮುಟ್ಬಾರ್ದಲ್ಲಿ ಯಾಕೆ ಇಲ್ಲಿ ಹಾಗೈತಿ ಏನಾಗೈತಿ? ಹಾಗೈತಿ ಸ್ವಲ್ಪ ಹೊತ್ತಿಂದ್ರು ಆ ಜಾಗಕ್ಕೆ ಹೂ ಮಾಡ್ತೀವಿ. ಇಲ್ಲೇ ಸರ್ಕಾರ ದವಾಖಾನಿಗೆ ಹೋಗಿ ಬರ್ತೀನಿ ನಾ. ಯಾಕ? ನಾ ಸಣ್ಣವಿದ್ದಾಗ ನಮ್ಮವ್ವ 2 ಹನಿ ಪೋಲಿಯೋ ಹಾಕ್ಸೋದು ಮರ್ತು ಬಿಟ್ಟಾಳ. 2 ಹನಿ ಹಾಕಿಸ್ಕೊಂಬರ್ತೀನಿ. ಇದೆಲ್ಲ ಬಗೆಹರಿಲ್ರಿ. ಪಂಚರ್ 3ನೇ ಹನಿ ಬಿಡ್ತಾರಂತ. ಇಷ್ಟು ಮಂದಿ ಮುಂದ ನನ್ನ ಮಾನ ಮರ್ಯಾದೆ ತೆಗೆದೌದಿಲ್ಲ. ಇಲ್ಲಿ ಒಂದು ಕ್ಷಣ ಇರಂಗಿಲ್ಲ ಬಾಯ್. ನಾವು ನಾಳೆ ಬರೋ ಹೊತ್ತಿಗೆ ಹಲ್ಲರ ತಿಕ್ಕೊಂಬಾಲಿ ಮಂಗ್ಯನ ಮಗನ ಯಾರನ್ನ ತಿಳ್ಕೊಂಡವನ್ನ ಯಾರವ ಇಲ್ಲಿಂದ ತಪ್ಪಿಸ್ಕೊಡಂದ್ರ ಕನಸ್ನಾಗೂ ಬರ್ತಾನವ. ಹುಳಿ ಸೇಮ್ ಹಂದಿ ಮೂಸ್ತಾನ ಮಂಗ್ಯನ. ಅರ್ಥ ಹೇಳಮ್ಮ. ಆತ್ರಿ, ನಾನು ಹಾಡಿನ ಅರ್ಥ ಹೇಳ್ತೀನಿ, ನೀವೆಲ್ರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನೋಡ್ರಿ, ಗಾಣಕ್ಕ ಸಿಗಸಿರೋ ಹುಳ ಹೇಳ್ತದ, ಸುತ್ತಿ ಸುತ್ತಿ ಬರತಿದ್ದೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಅಂದ್ರ ಈ ಮೀನುಗಾರ ಗಾಣಕ್ಕ ಹುಳ ಸಿಗಸಿ ನೀರಾಗ ಬಿಟ್ಟ ಮ್ಯಾಲ ಕುಂತಿರ್ತಾನ್ರಿ. ಅವಾಗ ಗಾಣಕ್ಕ ಸಿಗಸಿರೋ ಹುಳ ಹೇಳ್ತದ, ನೀ ಬಂದು ನನ್ನ ತಿನ್ನಿ ಅಂದ್ರ ನನ್ನ ಜೀವ ಹೋಗ್ತದ ನಿನಗಾಗಿ. ನನ್ನ ತಿಂದ ಮ್ಯಾಲ ನಿನ್ನ ಗಂಟ್ಲಕ್ಕ ಗಾಣ ಸಿಕ್ತ, ನಿನ್ನ ಜೀವಾನು ಹೋಗ್ತದ ನನಗಾಗಿ ಅಂತ. ಹಿಂಗ ಸುತ್ತಿ ಸುತ್ತಿ ಬರೋ ಮೀನಿಗೆ ಗಾಣಕ್ಕ ಸಿಗಸಿರೋ ಹುಳ ಹೇಳ್ತದ್ರಿ. ಇಷ್ಟ ನೋಡ್ರಿ ಹಾಡಿನ ಅರ್ಥ. ಸದ್ದು ಯಾಕೆ ಹೇಳ್ತಿಲ್ಲ ಗೊತ್ತಾಗಿಲ್ಲ. ಅವ್ರೇನಿಲ್ಲ ಶೇಂಗಾ ಹರಿಯಾಕ್ ಬಂದಾರನ. ಮಾತಿನ ಮೇಲೆ ನಿಗಾ ಇರ್ಲಿ. ಯಾಕ ಹೆಂಗ್ ಬೇಕಾದಂಗ್ ಮಾತಾಡಕ್ ಚಪ್ಪಲ್ ಹೊಲನ್ ಮಾಡಿ ಅವನ ಮತ್ ದಿನ ಅದನ್ನ ಮಾಡ್ತಾನವ. ಮಾತಾಡಬೇಡ್ಲಿ. ಯಾಕ ನನಗ್ ಬಿಪಿ ಮತ್ತೇನೀಗ ಹೇಳವಂಗ ನನಗ್ ಬಿಪಿ. ಈ ಮಾತನ್ನ ಎಲ್ಲರೂ ಒಪ್ಪಬೇಕಾಗುತ್ತೆ. ಇದಕ್ಕೆ ನೀನೇಂತೀಯಪ್ಪ ಗುಂಡಣ್ಣ? ಇದಕ್ಕೆ ನೀನೇಂತೀಯಪ್ಪ ಗುಂಡಣ್ಣ? ನಾಯನಲ್ರಿ, ಈಕೆ ಹಾಡಿದ ಹಾಡಿಗೆ ಇಷ್ಟೊತ್ತನ ನೀವೆಲ್ಲರೂ ಸೇರಿ ಚಪ್ಪಾಳೆ ಹೊಡೆದ್ರಿ. ಇನ್ನು ನಾ ಏನ್ರ ಮಾತಾಡಕ್ ಹೋದೆ ಆಕಿಗೆ ಚಪ್ಪಾಳೆ ಹೊಡೆದ್ರಿ. ಇನ್ನು ನನಗ ಎಲ್ಲಾರು ಹಿಡ್ಕೊಂಡ ಬಂದಿರಲ್ಲೋ ಮರ್ಯ. ಕಲಾಭಿಮಾನಿಗಳಲ್ಲಿ ವಿನಂತಿ, ಎಲ್ಲರೂ ಬಾಟಾ ಚಪ್ಪಲನ್ನೇ ತಗೊಂಡ್ಬರ್ಬೇಕಾಗಿ. ನನಗೆ ಕ್ರಾಕ್ಸ್ ಆದ್ರೆ ನಡೆಯೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಪ್ಯಾರಗನ್ ತಗೊಂಡ್ ನಡಿತೈತಿ. ವಾ 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 ಎಂತ ಅರ್ಧ ಗರ್ಭಿತ ಹಾಡು ಮಾರೈತಿ. ನಿನಗ ಅರ್ಥ ಆತಲ್ಲ, ಅಷ್ಟ ಸಾಕಯ್ಯಪ್ಪ ನನಗ. ನೀನು ಹಾಡಿದ ಹಾಡು ನನ್ನ ಇಡೀ ಜೀವಮಾನ ನಾ ಕೇಳಿಲ್ಲ. ಏನ ಜೀವಮಾನದಲ್ಲಿ ನಾ ಕೇಳಿಲ್ಲ. ಜೀವಮಾನದಲ್ಲೇ ಇದು ಕೇರೋ ಪದ ಅಂತಾರ್ರಿ. ಕೇರೋ ಪದನೋ ಏನ್ ತೂರೋ ಪದನೋ? ಏ ಗುಂಡ, ಇಂಥ ಅರ್ಥ ಗರ್ಭಿತವಾದ ಹಾಡಿಗೆ ಬೆಲೆ ಕೊಡಬೇಕಾಗತ್ತೆ. ಹೋಗಿ ಹೋಗಿ ಬಂಗಾರದಂತ ಹೆಂಡತಿ ಮೇಲೆ ಅನುಮಾನ ಪಡ್ತೀಯಲ್ಲ ಪಾಪಿ. ನಿಮಗ್ ಕುಡಿಸ್ತೀನ್ರಿ ಒಂದ್ ಕಪ್ ಕಾಫಿ. ಇದಕ್ ನೀ ಏನಂತೀಪ ಗೋಪಿ? ಎಲ್ಫ್ ಕಾಫಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಚಟ್ನಿ. ಗುಂಡ, ನಿಮಗೆ ಗೊತ್ತುಂಟು ನಮ್ಮ ಸೈಡು ತಟ್ಟೆಯಲ್ಲಿ ಮಾಡ್ತಾ ಉಂಟು. ಕೈ ಮಾಡಬೇಡ. ಅದ್ರಲ್ಲಿ ನಾನ್ ಮಾಡೋ ಚಟ್ನಿ ಫುಲ್ ಫೇಮಸ್ ಮಾರ್ರೆ. ಏನೇನು ಹಾಕಿರ್ತೀರ ಅದಕ್ಕೆ? ಗುಂಡ, ನಿನ್ನ ಹೆಂಡತಿಗೆ ಒಂದು ಬಾರಿ ನನ್ನ ಮನೆಗೆ ಕಳಿದು ಮಾರಾಯ. ಯಾಕಪ್ಪ ಸೊಳಕ ನಿತ್ಯಾನಂದ? ಯಾಕಂಡೆ ಚಟ್ನಿ ಮಾಡಲಿಕ್ಕೆ ಮಾರಾಯ. ಹಂಗ ಹೇಳ್ತಾಯ ಹೆಬಗ ನಾಯಿ. ಏನ ನಿನ್ನ ಮೀಸಿಕ್ಕಿತ್ತ ನೆಲಕ ಬಡ್ದೆ ನಿನ್ನೆ. ಆದರೆ ನಿನ್ನ ಹೆಂಡತಿ ನನಗೆ ಕಜ್ಜಿ ಅದನ್ನ ಒಳ್ಳೆ ಆಪಲ್ ಕೇಕ್ ಇದ್ದಂಗದನ್ರಿ ಮಗ ಇವ. ಲೇವು ಮೀಸಿ ಬರ್ಲಿಲ್ಲ ಅಂದ್ರ ಬರ ಮಟ್ಟ ತಡಿಬೇಕ್ಲಿ. ಅದು ಬಿಟ್ಟು ಮೂಗನೇನ್ ಕೂದ್ಲ ಜಗ್ಗಿಸ್ಕೊಂಡ್ ನನ್ನ ಮಗ. ಹೋಗಿ ಅಡ್ಕಿಸ್ಕೊ. ಅವಂಗ ಯಾರು ಏನು ಅನ್ನತಕ್ಕದಲ್ಲ. ಯಾಕ ನಾನು ಸಿ ಕ್ಯಾಮ್ರಾ ಇದ್ದಂಗ. ಏನಂದಿ? ಸಿ ಕ್ಯಾಮ್ರಾ ಚಂದಿಟ್ಟಿ ನೋಡ ಮುದೋಡಿ ನಿಮ್ ಸಿಸಿ ಕ್ಯಾಮ್ರಾ. ಇಷ್ಟ ಮಂದಿ ಮುಂದೆ ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಕೇ ನಿನಗೆ? ನಾ ಸಿಕ್ಕಿರದ ಹೆಚ್ಚು ನಿನ್ನ ಹೆಣಕ್ಕ. ಎಣ್ಣೆ ನೀರಿಲ್ದಂಗ ರೀತಿಯಲ್ಲೋ ಯಾಕೆ ಕಾಡಾಕತ್ತಿ ನನ್ನ ಜೀವಕ್ಕ? ಯಾಕ ಅಲ್ಲ ನನಗೆ ಬೇಡ.
ಕುಂತ ಮಂದಿಗರ ಮರ್ಯಾದೆ ಕೊಡ್ಬೇಕು ಬಾಯ್ ತಗ ಕೊಡ್ತೀನಿ. ನನಗ ಬೇಡ ಅವ್ರನ್ನ ಕರ್ಸಿಲ್ಲ ಅವ್ರಿಗಾರ ಮರ್ಯಾದೆ ಕೊಡ್ಬೇಕು ಮತ್ತೆ ಬಿಡ್ಸಾಕರ ಬಂದಿಲ್ಲ ನೀನು. ಅವ್ರೇನ್ ಬಿಡಿಸ್ತಾರ ನೀವೇನಿಲ್ಲಿ ನನಗೆ ದಿಕ್ ತಪ್ಪಾಗೈತಪ್ಪ. ಪಂಚರ ಎಂತ ಅನ್ಯಾಯ ರೀ ಇದು. ಏನಾತ್ಲಿ ಊರಿಗೆ ಹಿರಿಯರಾಗಿ ನೀವು ನಿಂತಿರಿಲ್ಲ ಇಲ್ಲಿ. ಹೌದು. ನಿಮ್ ಮುಂದಾಕಿ ನನಗ ಹೊಡೆದೊಂಟಾಳ. ಏ ಹಂಗ್ ನೋಡ್ದಿಲ್ಲಕ್ಕೆ ಅಪ್ಪ ಬಡಸ್ಕೊಂಡವ್ ನಾನು ಹಿಂಗ್ ಹೊಡೆದೋದ್ಲಕ್ಕಿ. ಏ ಹಂಗಲ್ಲ ಹಿಂಗ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಡಕ್ಕೆ ಅಂಡ್ ಬಾಲಕ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್? ಏ ನಿಮ್ಮ ಎಡಕ್ಕೆ ಬಲಕ್ಕೆ ಅಲ್ಲಿ ಎಡಕ್ಕೆ ನಿಸ್ಕೊಂಡು ಹಾಕೋರಿ ಹಾಕೋರಿ ನನಗೆ ಪಂಚರ್ ಮಾಡ್ಕೊಂಡಿರೋ ಪಂಚರ್ ತಿಕ್ಕರ್ ಮಾಡ್ಕೊಂಡ್ರೆ ಹೆಂಗ್ರಲಿ ಅಪ್ಪಲೇ. ಅಲ್ರಿ ಥಿಯರಿ ಪ್ರಕಾರ ಏನ್ ಹೇಳುದಿರ್ತೈತಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡೋಣ ಅಂತೇಳಿ. ಅಲ್ಲ ಹಿಡ್ಕೊಂಡು ಹೊದ್ದೆ ಬಿಡ್ಬೇಕಂತ ಹಂಗಾರೆ ಏನಿಲ್ಲ ಆದ್ರೂ ಗುಂಡ ನಿನ್ನ ಹೆಂಡತಿ ನಿನ್ನ ಮೇಲೆ ತುಂಬಾ ಪ್ರೀತಿ ಇದ್ದಾಳಪ್ಪ. ಹೆಂಗ್ರಿ? ಬರೇ ಕೈಯಾಗೆ ಹೊಡೆದಲ್ಲ ಅದಕ್ಕೆಯ. ಕೊಡು ಕಾಲ ಮರಿ ಕೊಡು. ಕೊಡಿಯಪ್ಪ ಕೊಡು. ಆದ್ರೆ ನಿಮ್ ಮೇಲೆ ಪ್ರೀತಿನೇ ಇಲ್ಲ. ನಮ್ಮ ಹೆಂಡ್ರ ಪ್ರೀತಿನೇ ಬ್ಯಾರಿ. ಹೆಂಗಿರ್ತಾವ? ನಾನು ಮನೆಗೆ ಹೋಗದೆ ತಡ. ನಿನ್ ಹೆಂಡತಿ ಚಪ್ಪಲ್ ಹಿಡ್ಕೊಂಡು ನಿಂತಿರ್ತಾಳ ಹೊಡ್ಯಾಕ. ಈ ವಿಷಯ ನಿಂಗೆ ಹೆಂಗ್ ಗೊತ್ತೈತಲ್ಲ? ಅಲ್ಲೇ ನಿಮ್ ಹಿತ್ತಲ್ದಾಗ ನಮ್ ಶಡ್ ಇರೋದು ಅಂತೂ ನೋಡ್ಕೊಂಬಂದೆ. ದಿನ ನಿಮ್ ಪೂಜೆನ ನೋಡ್ತೀನಿ ನಾ ಬೆಳಗರಿರಾಗ. ಪುಣ್ಯಕ್ಕೆ ವಾಟ್ಸಪ್ನಾಗ ಬಿಟ್ಟಿಲ್ವಲ್ಲ ಅಟ್ಲಾಗೆ. ನಾಳೆ ಇನ್ಸ್ಟಾಗ್ರಾಮ್ದಾಗ ಹಾಕ್ಬಿಡ್ತೀನಿ. ಕೈ ಮುಗಿತೀನಿ ಬೇಡ. ಆಯ್ತು ನೋಡು, ನಾನು ಮನೆಗೆ ಹೋಗದೆ ತಡ. ನನ್ನ ಹೆಂಡತಿ ಪ್ರೀತಿಯಿಂದ ರೀ ಬರ್ರಿ ಕುರ್ಚಿ ಮೇಲೆ ಕೂರಿಸಿ ಎಣ್ಣೆ ಹಾಕಿ ಮೈ ತುಂಬ ತೆಲಿಗೆ ನವರತ್ನ ತೈಲ ತಿಕ್ಕಿ ಅದು ಬಿಸಿ ನೀರು. ನವರತ್ನ ತೇಲು ತಣ್ಣಗಿರ್ತಿತ್ತ ಉರಿತಿತ್ತಪ್ಪ. ಏ ಕೋಲ್ಡ್ ಆಗಿರುತ್ತೆ. ಪುಣ್ಯವಂತ ಜಳಕ ಮಾಡಿಸಿ ಹಾ ಮ್ಯಾಲೆ ಒಂದು ತಾಡು ತುಂಬ ಅನ್ನ ಸಾರು ಉಪ್ಪಿನಕಾಯಿ ಹಾಕಿ ಹಾ ಹೊಟ್ಟೆ ತುಂಬ ಊಟ ಮಾಡಿಸಿ ಮ್ಯಾಲೆ ಒಂದು ಗ್ಲಾಸ್ ಹಾಲು ಕೊಡ್ತಾಳೆ. ಆಕಳ ಹಾಲು ಏನು ಎಮ್ಮಿ ಹಾಲು ರಾಜ? ಕರೆಕ್ಟ್, ಕೋಣನ ಹಾಲು. ನೀವ್ ಯಾವಾಗ ಅವ್ರ ಮನೆಗೆ ಹೋಗಿದ್ಯಪ್ಪ? ನೋಡು, ಗಂಡ ಹೆಂಡತಿ ಜಗಳ ಅಂದ ಮೇಲೆ ಉಂಡು ಮಲಗೋ ತನಕ ಇರುತ್ತಪ್ಪ. ಏನ ಅಂದಿಪ್ಪ? ಏ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂದೆ. ಬರೀ ಉಣ್ಣೋದಾಗೈತವ ಮರ್ರಿ, ಮಕ್ಕಳದ ಆಗವಲ್ತು. ಯಾಕೆ? ಮದುವೆಗೆ 6 ತಿಂಗಳಾತು, ಇನ್ನ ಪ್ರಥಮ ರಾತ್ರಿನ ಆಗಿಲ್ಲ ನಮ್ದು. ಅದ್ರ ಬಗ್ಗೆ ನೀ ಚಿಂತೆ ಮಾಡಕ್ ಹೋಗ್ಬೇಡ. ಯಾಕೆ? ನಾನಿಲ್ವಾ? ಏ ಸದ್ದು ಸದ್ದಲ್ಲಿವ ಹಂಗಲ್ಲಪ್ಪ, ಮುಂದೆ ಕುಂತು ತಿಳಿಸಿ ಹೇಳ್ತೀನಿ. ಮತ್ತ ಮುಂದೆ ಬೇರೆ ಕುಂದ್ರವ ಅಲ್ಲಿ. ಬೇಡ, ನಾವು ಬಗೆಹರಿಸ್ಕೊಂತೀವಿ, ಹೋಗೋ ಮರ್ರೆ. ಬೇಡಂತೀಯ? ಹೋಗ. ನಿಮ್ಮಿಷ್ಟ. ಬರಲ್ಲ ನಾನು. ಅದು ಹಂಗ ಹೊಂಟ್ರಲ್ಲ. ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಒನ್ಸ್ ಮೋರ್ ಸದ್ದ ಈ ಕೈ ಕರ್ನಾಟಕದ ಆಸ್ತಿ. ಹೆಂಡತಿ ಹೆಸರು ಪದ್ದು. ಹಾ ಆಕಿ ನೆನಪಾದಾಗ ಒಮ್ಮೆ ಸದ್ದು ಸದ್ದು ಅಂತಿರ್ತಾರೆ. ಇವ್ ನಿಲ್ಲಷ್ಟ ಸದ್ರಿ ಮನಿಗ್ ಹೋದ್ರೆ ಹೆಗ್ಳು ಗುದ್ದ. ಯಾಕ ಸೊಕಾಸ ಈಗೇನಾತು? ಯಾರ ಬಗ್ಗೆ ಮಾತಾಡತ್ತೀನಿ? ಯಾರವ? ಬಾಳ್ ಡೇಂಜರ್ ಮನ್ಸ ಅದನ್ಲೇ ಅವ. ಹೆಂಗ? ಏ ಮಾರ ಕೇಳಿಲಿ, ಏನಾತು? ಅವ್ನ ಕೊಳ್ಳಾಗ ಒಂದ್ ಚೈನ್ ಹಾಕೊಂಡದ ಗೊತ್ತಾನ? ಹಾ ನೀಲಿ ಹಳ್ಳಿಂದ. ನೀಲಿ ಹೇಳ ಎಷ್ಟಂತ ಮಾಡಿ ಅದು? ಎಷ್ಟು ಇರಬಾರ್ದು? ಎಷ್ಟಂತ ಮಾಡಿ? ಎಟ್ಟೆ? 150 ರೂಪಾಯಿ ಅದು. 150. ಅದನ್ನ ಕಾಯಕ್ 2000 ಪಗಾರ ಕೊಟ್ಟು ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡ ನಾವು. ಒಟ್ಟು ತಿಂಡಿ ಮಗ ಹೌದಿಲ್ಲ ಇವ? ಗನ ತಿಂಡಿ ಮಗ. ಒಂದ್ ಕೆಲಸ ಮಾಡಿ, ನಿನ್ ತಲೆ ನನ್ ಮನೆ ಹೋತಿಲ್ಲ, ಓತಪ್ಪ ಒಳಗ್ ಹೋಗ. ಹಾ ಒಳಗ್ ಹೋಗ್ ಪಟ್ಟಣ. ಹಾ. ನೀನ್ ಹೆಂಡತಿ ಕಳಿಸ್ಲಿ. ಇವ ಸಡ್ಲ ಬಿಡಂಗಿಲ್ಪ ಇವ. ಅವು ಹೊಸ ರೀಲ್ಸ್ ಮಾಡ್ಬೇಕ. ತಮ್ಮ ನಿನ್ ಕೊಲ್ಲ ಆದ್ರ ನಡೀತಾವ, ಬೂಟ್ ಆದ್ರ ನಡೀತಾವ.